ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರದ್ಬಿ ತಾಲೂಕಿನ ಚಿಮ್ಮೆಗಾಂವ್, ಮಳೆಗಾಂವ್ ಗ್ರಾಮಗಳ ವ್ಯಾಪ್ತಿಯಲ್ಲಿ ನಿರ್ಮಿಸಲಾಗುತ್ತಿರುವ ಪವರ್ ಗ್ರಿಡ್ ಉಪಕೇಂದ್ರಕ್ಕೆ ಮಾಜಿ ಸಚಿವರು ಹಾಗೂ ಔರದ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ಮಾರ್ಚ್ 9ರಂದು ದಿಢೀರ್ ಭೇಟಿ ನೀಡಿ ಕಾಮಗಾರಿ ಪರಿಶೀಲಿಸಿದರು. ಕಾಮಗಾರಿ ಸ್ಥಳದಲ್ಲಿ ಸಂಚರಿಸಿ ಸ್ಥಳದಲ್ಲಿದ್ದ ಅಧಿಕಾರಿಗಳ ಮೂಲಕ ಕಾಮಗಾರಿಯ ಬಗ್ಗೆ ಮಾಹಿತಿಯನ್ನ ಪಡೆದರು. ನಂತರ ಟವರ್ಗಳ ನಿರ್ಮಾಣ, ಕಟ್ಟಡಗಳ ನಿರ್ಮಾಣ ಸ್ಥಳ ಮತ್ತು ಯಂತ್ರಗಳ ಬಳಿಗೆ ತೆರಳಿ ಗುಣಮಟ್ಟವನ್ನ ವೀಕ್ಷಿಸಿದರು. ಬುನಾದಿ ಕಾಮಗಾರಿಯಲ್ಲಿ ಸರಿಯಾಗಿ ಕ್ಯೂರಿಂಗ್ ಮಾಡದ ಕಾರಣ ಸಿಮೆಂಟ್ ಎದ್ದು ಕಾಣುತ್ತಿದೆ. ಬೇಸಿಗೆ ಆರಂಭವಾಗಿದ್ದು ಬಿಸಿಲು ದಿನೇ ದಿನೇ ಹೆಚ್ಚುತ್ತಿದೆ. ಆದರೂ ಸಿಮೆಂಟ್ ಕೆಲಸಗಳಿಗೆ ನೀರಿನ ಬಳಕೆ ಏಕೆ ಮಾಡುತ್ತಿಲ್ಲವೆಂದು ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡರು. ಶೀಘ್ರ ಪೂರ್ಣಗೊಳಿಸುವ ಭರದಲ್ಲಿ ಕೆಲಸ ಕಳಪೆ ಮಾಡಿದರೆ ಪರಿಣಾಮ ಎದುರಿಸಬೇಕಾಗುತ್ತದೆ. ಗುಣಮಟ್ಟದ ವಿಷಯದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡುವುದಿಲ್ಲವೆಂದು ಎಚ್ಚರಿಸಿದರು. ಪ್ರಬಲಿಕಾ ಮಠಪತಿ, ಶ್ರೀ 24 ನ್ಯೂಸ್ ಕನ್ನಡ, ಔರದ್. उनकी लगन हमेशा से औरत तालुके के विकास के लिए रही है. इसी के दौरान उनके हाथों से ये बहुत बड़ा प्रोजेक्ट यहाँ पे कार्य आरंभ हुआ है. इसीलिए आने वाले दिनों में इस कार्य की उपलब्धियां, इस कार्य की सेवाएं, इस कार्य का ಕರ್ನಾಟಕ ರಾಜ್ಯದಲ್ಲಿ ನಮ್ಮ ತಾಲೂಕಿನಲ್ಲಿ ನಮ್ಮ ಚಿಮ್ಮೆಗಾಂವ್ ಮಾಳೆಗಾಂವ್ ಪಂಚಾಯತ್ನಲ್ಲಿ ನಾನು ಮಾಡಕ್ಕೆ ಸಕ್ಸಸ್ ಆಗಿದ್ದೀನಿ. ಅದಕ್ಕಾಗಿ ನಮ್ಮ ಇವತ್ತ ಬಹಳ ಆನಂದ ಆಗ್ತಾ ಇದೆ. ಮೇಲೆ ನಾನು ಹೇಳಿದ ಪ್ರಕಾರ ಕೆಲವು ರೈತರಿಗೆ ತೊಂದರೆ ಆಗಿದೆ. ಈ ತೊಂದರೆ ಕೂಡ ನಾವು ಮೇಲ್ ಅಧಿಕಾರಿಗೆ ಮಾತಾಡಿ ಪೂರ್ತಿ ಮಾಡ್ತೀವಿ. ಆಮೇಲೆ ಇವತ್ತು ನಾನು ಅಧಿಕಾರಿಗೆ ಹೇಳಿದ್ದೀನಿ, ಬ್ಲಾಸ್ಟಿಂಗ್ ಜಾಸ್ತಿ ತಾವು ಮಾಡ್ತಾ ಇದ್ರಿ, ಅತಿ ಜರೂರು ಇದ್ರೆ ಬ್ಲಾಸ್ಟಿಂಗ್ ಮಾಡಬೇಕು, ಇಲ್ಲಾಂದ್ರೆ ರೈತರಿಗೆ ತೊಂದರೆ ಆಗಬಾರ್ದು. ಪಕ್ಕದಲ್ಲಿ ಇಲ್ಲಿ ತಾವು ನೋಡಿದಿರಿ, ಇಲ್ಲಿ ನಮ್ಮ ರೈತರು ಬೇರೆ ಬೇರೆ ಕ್ರಾಪ್ ಹಾಕ್ಯಾರ ನೋಡಿದ್ದೀನಿ. ಅವ್ರ ಬೋರ್ವೆಲ್ ಹಾಪ್ ಆಗ್ತಾ ಇದೆ, ವಾಟರ್ ಸಪ್ಲೈ ಬೋರ್ವೆಲ್ ಹಾಪ್ ಆಗ್ತಾ ಇದೆ. ಅದಕ್ಕಾಗಿ ಮೇಲಾಧಿಕಾರಿಗೆ ಫೋನ್ ಮುಖಾಂತರ ಡೈರೆಕ್ಷನ್ ಕೊಟ್ಟಿದ್ದೀನಿ, ತಾವು ಡ್ರಿಲ್ ಮಾಡ್ರಿ, ಡೈರೆಕ್ಟ್ ತಾವು ಬ್ಲಾಸ್ಟಿಂಗ್ ಮಾಡಿದ್ರೆ ಬೋರ್ವೆಲ್ ಹೋಗ್ತಾ ಇದೆ. ಬಾಜುನಲ್ಲಿ ಚಿಮ್ಮೆಗಾಂವ್ ಇದೆ, ಮಾಳೆಗಾಂವ್ ಇದೆ, ತಾಂಡಾ ಇದೆ, ಅವ್ರಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿ ಅವ್ರಿಗೆ ಕೂಡ ನಾನು ಕೆಲಸ ಕ್ವಾಲಿಟಿ ಆಗಬೇಕು. ಆಮೇಲೆ ನಾನು ವಿಸಿಟ್ ಮಾಡಿದ್ದೀನಿ, ಫೌಂಡೇಶನ್ ಹೇಳಿನ 42, 33, 72 ಕ್ಯೂರಿಂಗ್ ಸರಿ ಆಗ್ತಾ ಇಲ್ಲ. ಕ್ಯೂರಿಂಗ್ ಬಹಳ ತೊಂದರೆ ಇದೆ. ಅವ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ನಾನು ಹೇಳಿದ್ದೀನಿ, ಕ್ಯೂರಿಂಗ್ ಸರಿಯಾಗಿ ಮಾಡಬೇಕು. ಕ್ಯೂರಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಆಮೇಲೆ ಈ ಪೂರ್ತಿ ಈ ಮಾರ್ಚ್, ಏಪ್ರಿಲ್, ಮೇನಲ್ಲಿ ಬಹಳ ಬಿಸಿಲೈತೆ. ಇಲ್ಲಿ 39-40 ಡಿಗ್ರಿ ಇರುತ್ತೆ. ಅದಕ್ಕಾಗಿ ಕ್ಯೂರಿಂಗ್ ಆಗಬೇಕು. ಆಮೇಲೆ ಸಿಮೆಂಟ್ ಸರಿಯಾಗಿ ಮಡಿಕೆ ಮಾಡಬೇಕು. ಬಹಳ ದೊಡ್ಡ ಪ್ರಾಜೆಕ್ಟ್ ಇದೆ. ಈ ಪ್ರಾಜೆಕ್ಟ್ ಸಕ್ಸೆಸ್ಫುಲ್ ಆಗಿ ಅವ್ರ ಕಂಪನಿ ಯಾವ ಕೆಲಸ ಮಾಡಿರೋ ಕಂಪನಿ ಅವ್ರಿಗೆ ಕೂಡ ನಾನು ಹೇಳ್ತೀನಿ, ಮ್ಯಾನೇಜರ್ಗೆ ಮಾತಾಡಿದ್ದೀನಿ. ಲೋಕಲ್ ಯಾರ ಜಮೀನು ಭೂಮಿ ಹೋಗಿದೆ, ಯಾವ ರೈತರು ತಂದು ಜಾಗ ಕೊಟ್ಟಾರ, ಅವರಿಗೆ ಪ್ರಯಾರಿಟಿ, ಅವರಿಗೆ ಕೆಲಸ. ವಾಚ್ಮೆನ್ ಆಗ್ಲಿ, ಸೆಕ್ಯೂರಿಟಿ ಆಗ್ಲಿ, ಪ್ಯೂನ್ ಆಗ್ಲಿ, ಏನ್ ಟೆಕ್ನಿಕಲ್ ಇದನ್ನ ಇಲ್ಲಾಂದ್ರೆ ಹೊರಗಿಂದ ಮಾಡ್ಬೋದು, ಟೆಕ್ನಿಕ್ ಇಲ್ಲಾಂದ್ರೆ. ಬಟ್ ಬಾಕಿ ಎಲ್ಲ ನಮ್ದು ಕೊಡ್ಬೇಕು, ನಮ್ ಜನರಿಗೆ, ನಮ್ ರೈತರಿಗೆ ಆಗ್ಬೇಕು. ಹಾಗಾಗಿ ಈ ಪವರ್ ಪ್ಲಾಂಟ್ಗೆ ಅಥಾರಿಟಿಗೆ ಮಾತಾಡಿದ್ದೀನಿ. ಆಮೇಲೆ ಕೆಲಸ ಕೂಡ ಟ್ರ್ಯಾಕ್ಟರ್ ಆಗ್ಲಿ, ಟೆಂಪರ್ ಆಗ್ಲಿ, ಪೊಕ್ಲನ್ ಆಗ್ಲಿ ನಮ್ಮ ಅವರ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನ ನೀಡಿ.